ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದ ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ satisfying f of 0 is equal to 0, f of 2 is equal to 4, f of 4 is equal to 56, f of 6 is equal to 204, f of 8 is equal to 496, f of 10 is equal to 980, and hence find the f of 3, f of 5 and f of 7. ಹೆಂಗೆ ಮಾಡ್ಬೇಕು ನೋಡ್ಕೊಳ್ಳಿ. ಎಕ್ಸ್ ಬರ್ಕೋಬೇಕು ಮೊದಲು. 0, 2, 4, 6, 8, 10. ಎಕ್ಸ್ ವ್ಯಾಲ್ಯೂ ಬರ್ದಾದ್ಮೇಲೆ y is equal to f of x ಅಂತ ಬರ್ತು. ನೋಡಿ, f of 0 ಅಂದರೆ 0, f of 2 ಅಂದರೆ 4, f of 4 ಅಂದರೆ 56, f of 6 ಅಂದರೆ 204, f of 8 ಅಂದರೆ 496, f of 10 ಅಂದರೆ 980. ನೋಡಿ, ಪಾಲಿನಾಮಿಯಲ್ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಯಾವುದು ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂತಾನು ಕೇಳಲ್ಲ ಅವರು. ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಅಂತ ಬರೀ ಫೈಂಡ್ ಮಾಡಿ ಅಂತ ಕೇಳಿದ್ರೆ ನೀವು ಫಸ್ಟ್ ಎಕ್ಸ್ ವ್ಯಾಲ್ಯೂ ಕಾಮನ್ ಡಿಫ್ರೆನ್ಸ್ ಇದ್ದರೆ ನಾವು ಕಟ್ಕೊಳ್ಳಿ, ಫಾರ್ವರ್ಡ್ ಇಲ್ಲ ಅಂದರೆ ಬ್ಯಾಕ್ವರ್ಡ್ ಮಾಡ್ಬೋದು. ಕಾಮನ್ ಇಲ್ಲ ಅಂದರೆ ಡಿವೈಡೆಡ್ ಡಿಫ್ರೆನ್ಸ್ ಮಾಡಬೇಕಾಗತ್ತೆ. ಈಗ ನೋಡಿ, ಕಾಮನ್ ಇದ್ದರೆ ಈಗ ಫಾರ್ವರ್ಡ್ ಮಾಡಿ ಪಾಲಿನಾಮಿಯಲ್ಗೆ ಯಾವಾಗಲೂ ಡೆಲ್ಟಾ ವೈ ಮಾಡೋಣ, ಡೈರೆಕ್ಟಾಗಿ ಮಾಡಿ ನೋಡಿ. ಕ್ಲಿಯರ್. ಫಸ್ಟ್ ಆಲ್ಫಾ ವೈ ಮೈನಸ್ ಆಲ್ಫಾ ಎಕ್ಸ್ ಕ್ಯಾಲ್ಕುಲೇಟ್. ವೈ ಎಷ್ಟು 4, ಎಕ್ಸ್ ಬಂದು 0, 4 ಮೈನಸ್ 0 ಇಸ್ 4. ಆಮೇಲೆ ವೈ ವ್ಯಾಲ್ಯೂ 56, ಎಕ್ಸ್ ವ್ಯಾಲ್ಯೂ 4, 52. ವೈ ವ್ಯಾಲ್ಯೂ 204, ಎಕ್ಸ್ ವ್ಯಾಲ್ಯೂ 56 ಅಂದರೆ 148. ಆಮೇಲೆ ವೈ ವ್ಯಾಲ್ಯೂ 496, ಎಕ್ಸ್ ವ್ಯಾಲ್ಯೂ 204, 292. ಆಮೇಲೆ ವೈ ವ್ಯಾಲ್ಯೂ 980, ಎಕ್ಸ್ ವ್ಯಾಲ್ಯೂ 496, 484. ನೆಕ್ಸ್ಟ್ ಡೆಲ್ಟಾ ಸ್ಕ್ವೇರ್ ವೈ. ವೈ ವ್ಯಾಲ್ಯೂ ಬಂದು 52, ಎಕ್ಸ್ ವ್ಯಾಲ್ಯೂ 48. ವೈ ವ್ಯಾಲ್ಯೂ 148, ಎಕ್ಸ್ ವ್ಯಾಲ್ಯೂ 52, 96. ವೈ ವ್ಯಾಲ್ಯೂ 292, ಎಕ್ಸ್ ವ್ಯಾಲ್ಯೂ 148, 144. y value 484, x value 292, 192. ಈಗ ಡೆಲ್ಟಾ ಕ್ಯೂಬ್ y value 96, x value 48 ಬರುತ್ತೆ. y value 144, x value 96, 48 ಬರುತ್ತೆ. y value 192, x value 144, 48. ಸೇಮ್ ಬಂದರೆ ನಿಲ್ಲಿಸ್ಬಿಡಿ. ಈಗ ಆರ್ನ ಫೈಂಡ್ ಮಾಡಿ. ಇಲ್ಲಿ ಇಲ್ಲಿ ಎಕ್ಸು ಇಲ್ಲ, ಅದಕ್ಕೆ ಎಕ್ಸ್ ಬರೆಯೋಕ್ಕೆ ಹೋಗಬೇಡಿ. ಎಕ್ಸ್ ಇದ್ದರೆ ಮಾತ್ರ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಬರೀಬೇಕು. ಇಲ್ಲಿ ಎಕ್ಸ್ ನಾಟ್ ಬರ್ಕೊಳ್ಳಿ. ಎಕ್ಸ್ ನಾಟ್ ಏನು 0, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇದ್ದಂಗೆ ಅದು. ಎಕ್ಸ್ ನಾಟ್ 0, ಹೆಚ್ಚು ಕಾಮನ್ ಡಿಫ್ರೆನ್ಸ್ 2 ಮೈನಸ್ 0 ಅಂದರೆ 2. ಆರ್ ಅಂದರೆ ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬೈ ಹೆಚ್. ಈಗ ಎಕ್ಸ್ ಅಂದರೆ ಎಕ್ಸೇ, ಎಕ್ಸ್ ನಾಟ್ ಅಂದರೆ 0, ಹೆಚ್ ಅಂದರೆ 2, ಎಕ್ಸ್ ಬೈ 2. ಆಮೇಲೆ ಏನು ಮಾಡಬೇಕು, ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಗಿವನ್ ಬೈ ಫಾರ್ಮುಲಾ ಬಂದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y0 plus r into delta y0 plus
r into r minus 1 by 2 factorial into delta square y naught ಪ್ಲಸ್ ನೋಡಿ ಎಲ್ಲಿ ಗಂಟ ಇದೆ ಅದು ಡೆಲ್ಟಾ ಕ್ಯೂಬ್ ಗಂಟ ಇದೆ ಆರ್ ಇಂಟು ಆರ್ ಮೈನಸ್ 1 ಆರ್ ಮೈನಸ್ 2 ಬೈ 3 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಕ್ಯೂಬ್ ವೈ ನಾಟ್. ಈಗ ಫಿಲ್ ಮಾಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ವೈ ನಾಟ್ ಅಂದರೆ 0 ಪ್ಲಸ್ ಆರ್ ಅಂದರೆ ಎಕ್ಸ್ ಬೈ 2 ಡೆಲ್ಟಾ ವೈ ನಾಟ್ ಅಂದರೆ 4 ಪ್ಲಸ್ ಇಲ್ಲಿ 1/2 ಫ್ಯಾಕ್ಟೋರಿಯಲ್ನ ಆಚೆ ತಗೊಳ್ಳಿ 1/2 ಫ್ಯಾಕ್ಟೋರಿಯಲ್ ಅಂದರೆ 2 ಅಂತ ಆರ್ ಜಾಗದಲ್ಲಿ ಎಕ್ಸ್ ಬೈ 2 ಹಾಕಿ ಆಮೇಲೆ ಮತ್ತೆ ಎಕ್ಸ್ ಬೈ 2 ಮೈನಸ್ 1 ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಅಂದರೆ ಎಷ್ಟು 48. ಪಾಲಿನಾಮಿಯಲ್ ಕೇಳಿದ್ರೆ ಈ ಪ್ರೊಸೀಜರ್ ಫಾಲೋ ಮಾಡಿ. ನೆಕ್ಸ್ಟ್ ಪ್ಲಸ್ 1/3 ಫ್ಯಾಕ್ಟೋರಿಯಲ್ 1/6 ಆಗುತ್ತೆ ಅದು ಆಮೇಲೆ ಎಕ್ಸ್ ಬೈ 2 ಎಕ್ಸ್ ಬೈ 2 ಮೈನಸ್ 1 ಎಕ್ಸ್ ಬೈ 2 ಮೈನಸ್ 2 ಆರ್ ಜಾಗದಲ್ಲಿ ಎಕ್ಸ್ ಬೈ 2 ಆಗಬೇಕು. ಡೆಲ್ಟಾ ಕ್ಯೂ ವೈ ನಾಟ್ ಎಷ್ಟು 48. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಮಾಡೋದು ಯಾವ ಥರ ನೋಡಿ 4/2 ಮಾಡ್ಕೋಬೇಕು 2x ಈಗ ನೋಡಿ 48/2 ಮಾಡ್ಕೊಳ್ಳಿ 48/2 ಎಷ್ಟು 24 ಉಳಿಯೋದೇನು ಎಕ್ಸ್ ಬೈ 2 ಇದು ಹಂಗೆ ಇರಲಿ. ಇದನ್ನ ಎಲ್ ಸಿ ಎಮ್ ಮಾಡ್ಕೊಳ್ಳಿ /1 ಅಂದರೆ ಎಕ್ಸ್ ಮೈನಸ್ 2 1 2 2 1 2 ನೋಡಿ ಡೈರೆಕ್ಟಾಗೇ ಮಾಡ್ಬೋದು ಅಂದರೆ ನಾನು ಸ್ಕಿಪ್ ಮಾಡಿದ್ರೆ ಸ್ಟೆಪ್ಸು ನಿಮಗೆ ಅರ್ಥ ಆಗಲ್ಲ ಅಂತ ಈ ಥರ ಮಾಡ್ತಾಯಿದ್ದೀನಿ. ಆಮೇಲೆ 48/6 8 ಬರುತ್ತೆ 48/6 ಅಂದರೆ 8 ಎಕ್ಸ್ ಬೈ 2 ಹಂಗೆ ಇರಲಿ. ಆಮೇಲೆ ಎಲ್ ಸಿ ಎಮ್ ಮಾಡಿಕೊಂಡ್ರೆ ಇದು ಎಕ್ಸ್ 2 1 2 ನೆಕ್ಸ್ಟ್ ಇದಕ್ಕೆ ಎಲ್ ಸಿ ಎಮ್ 2 2 4 ಆಗುತ್ತೆ ಇದು ಎಕ್ಸ್ ಮೈನಸ್ 4/2 ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ನೋಡಿ 24 ಬೈ ನೋಡಿ 2 × 2ನ ಇಲ್ಲಿ ಟೇಕ್ ಮಾಡಿಕೊಡಿ 2 × 2 6 ಆಗುತ್ತೆ ಇದು 6 ಈ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು 2 2x ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ನೋಡಿ 8 ಈ 2ನ ಕೆಳಗಡೆ ಬರ್ಕೊಳ್ಳಿ 2 × 2 × 2 ಪ್ಲಸ್ 1 ಬರುತ್ತೆ. ಈ ಎಕ್ಸ್ನ ಮಲ್ಟಿಪ್ಲೈ ಮಾಡಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು 2 2x ಇಲ್ಲಿ ಎಕ್ಸ್ ಮೈನಸ್ 4 ಉಳಿಯುತ್ತೆ. ನೀಟಾಗಿ ಮಲ್ಟಿಪ್ಲೈ ಮಾಡೋಣ 2x ಪ್ಲಸ್ 6 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 6x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 6 2 12x ನೋಡಿ ಪ್ಲಸ್ 1 ಹಂಗೆ ಇರಲಿ. ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 4 ಅಂದರೆ 4x ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 4 8x ಆಗುತ್ತೆ. ಇದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದು 2x ಪ್ಲಸ್ 6x ಸ್ಕ್ವೇರ್ ಮೈನಸ್
minus 12x plus x cube plus into minus minus 4x square plus into minus minus 2x square plus into plus plus 8x of x is equal to ನೋಡಿ ಫಸ್ಟ್ ಎಕ್ಸ್ ಕ್ಯೂಬ್ ಬರ್ಕೊಳ್ಳಿ. ಈಗ ಎಕ್ಸ್ ಸ್ಕ್ವೇರ್ ಎಲ್ಲೆಲ್ಲಿದೆ, ಇಲ್ಲಿ 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 ಕ್ಯಾಲ್ಸಿಲ್ ಹೊಡೀರಿ. ಅದು 6 minus 4 minus 2 ಆನ್ಸರ್ 0 ಎಕ್ಸ್ ಸ್ಕ್ವೇರ್ ಅಂದರೆ ಬರೆಯೋದು ಬೇಕಾಗಿಲ್ಲ. ನೆಕ್ಸ್ಟ್ ಎಕ್ಸ್ ಇಲ್ಲಿ 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 2 ಆಮೇಲೆ minus 12 2 minus 12 plus 8 minus 2 x cube minus 2 ನೋಡಿ minus 2x ಬರುತ್ತೆ plus 2 minus 12 plus 8 ಮಾಡಿದ್ರೆ minus 2 ಬರುತ್ತೆ minus 2x. ಇದಾದಮೇಲೆ ಏನು ಮಾಡಬೇಕು, ಅವ್ರೇನು ಫೈಂಡ್ ಮಾಡಿ ಅಂದಿದ್ದಾರೆ ನಿಮಗೆ, f of 3, f of 5, f of 7. f of 3 ಅಂದರೆ therefore ಇಲ್ಲಿ ಕ್ಯಾಲ್ಸಿಲ್ ಇದನ್ನ ಹೊಡ್ಕೊಳ್ಳಿ. ಏನಿದೆ ಎಕ್ಸ್ ಕ್ಯೂಬ್ ಮೈನಸ್ 2x ಅದನ್ನ ಹೊಡ್ಕೊಳ್ಬೇಕು ಕ್ಯಾಲ್ಸಿಲಿ. 5x ಕ್ಯೂಬ್ ಮೈನಸ್ 2x ಕ್ಯಾಲ್ಕುಲೇಟ್. ಎಕ್ಸ್ ಎಗ್ದಲ್ಲಿ 3 ಹೊಡೆದ್ರೆ ಆನ್ಸರ್ ಏನು 21. f of 5 ಹೊಡೆದ್ರೆ ಆನ್ಸರ್ 115. ನೆಕ್ಸ್ಟು f of 7 ಈಕ್ವಲ್ 7 ಹೊಡೆದ್ರೆ 329.